ಮುನ್ಸಿಪಲ್ ನೌಕರನ ಸರ್ಕಾರಿ ನೌಕರಿ ಎಂದು ಪರಿಗಣಿಸಲೇಬೇಕು. ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ನೇರ ಸಂಭಾವನೆ ಬೇಕೇ ಬೇಕು. ನೇರ ಸಂಭಾವನೆ ಬೇಕೇ ಬೇಕು. ನೇಮಕಾತಿ ಬೇಕೇ ಬೇಕು. ನೇಮಕಾತಿ ಬೇಕೇ ಬೇಕು. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ಪೌರ नौकर संघಕ್ಕೆ, कर्नाटक राज्य पौर नौकर संघಕ್ಕೆ। आज खुर्ची म्यूनसिपालिटी के अंदर यहाँ पर यहाँ के जो वर्कर्स हैं, यहाँ के जो लेबर्स हैं, वो प्रोटेस्ट कर रहे हैं, धरना कर रहे हैं। जो उनकी मांगे हैं, आइए उनसे बात करते हैं और उनकी मांगे क्या क्या हैं उनसे पूछते हैं। सर, आपकी मांगे जो हैं वो क्या क्या हैं? जो ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಪೌರ ನೌಕರರಿಂದ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದು, ಮುಷ್ಕರ ಮಾಡೋ ಉದ್ದೇಶ ಪಂಚಾಯತ್ ರಾಜ್ಯದಲ್ಲಿ ಏನು ಕೆಲಸ ಮಾಡ್ತಿರುವ ನೌಕರರು ರಾಜ್ಯ ಸರ್ಕಾರ ನೌಕರೆಂದು ಪರಿಗಣಿಸಿರುತ್ತಾರೆ. ಆದರೆ ಅದೇ ಮಾದರಿಯಲ್ಲಿ ನಾವು ಕೆಲಸ ಮಾಡ್ತಿರೋರು ಮುನ್ಸಿಪಲ್ ನೌಕರನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರೆಂದು ಘೋಷಣೆ ಮಾಡ್ತಾಯಿಲ್ಲ. ಆದ ಕಾರಣ ಈ ಮುಷ್ಕರ ಹಮ್ಮಿಕೊಂಡಿದ್ದು ಇದು ಒಂದನೇದು. ಎರಡನೇದಾಗಿ ಈಗಾಗಲೇ ನಮ್ಮ ಜೊತೆ 20-25 ವರ್ಷದಿಂದ ದುಡಿತಿರುವ ನಮ್ಮ ಜೊತೆ ವಾಟರ್ ಮ್ಯಾನ್, ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಸ್ಯಾನಿಟರಿ ಸೂಪರ್ವೈಸರ್, ಸೀನಿಯರ್ ಪ್ರೋಗ್ರಾಮರ್, ಜೂನಿಯರ್ ಪ್ರೋಗ್ರಾಮರ್, ಇನ್ನು ಉಳಿದ ಎಲ್ಲ ನೌಕರರು ನಮ್ಮ ಜೊತೆ ಸುಮಾರು ವರ್ಷದಿಂದ ಕೆಲಸ ಮಾಡ್ತಿರೋರು ಗುತ್ತಿಗೆ ಪದ್ಧತಿಯಲ್ಲಿ ಅವ್ರನ್ನು ದುಡಿಸಿಕೊಳ್ಳುತ್ತಿರುವುದು ಖಂಡಿಸಿ ಅವ್ರನ್ನು ಒಂದೇ ಏಕಕಾಲಕ್ಕೆ ನೇರ ಸಂಭಾವನೆಗೆ ಒಳಪಡಿಸಬೇಕೆಂದು ಸರ್ಕಾರದ ಮುಂದೆ ಇದು ಎರಡನೇದಾಗಿ ಮನವಿ ಇಟ್ಟಿದ್ದೆವು. ಮೂರನೇದಾಗಿ ದಿನಗೂಲಿ, ಕ್ಷೇಮಾಭಿವೃದ್ಧಿ, ಟೈಮ್ ಸ್ಕೇಲ್ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಅವರನ್ನು ಖಾಲಿ ಹುದ್ದೆಗಳಿಗೆ ಅವ್ರನ್ನು ವಿಲೀನ ಅಂದರೆ ಸಕ್ರಮಾತಿ ಮಾಡಬೇಕು. ನಾಲ್ಕನೇದಾಗಿ ಮುಂದೆ ಇನ್ನೇನು ಉಳಿದ ಬೇಡಿಕೆಗಳನ್ನು ಸರ್ಕಾರ ಮಟ್ಟದಲ್ಲಿ ಇಟ್ಟಿರುವುದರಿಂದ ಆದಷ್ಟು ಬೇಗ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾವೆಂದು ನಮ್ಮ ಭಾವನೆ ಇದೆ. ಆ ಭಾವನೆಗೆ ಸ್ಪಂದಿಸಿ ನಮ್ಮ ಮುಷ್ಕರಕ್ಕೆ ಮುಂದೆ ಹೋಗಲಾರ್ದಾಗೆ ನೋಡಿಕೊಳ್ಬೇಕೆಂದು ಕರ್ನಾಟಕ ರಾಜ್ಯ ಪೌರ ನೌಕರರಿಂದ ಒಂದು ವಿನಂತಿ ಮತ್ತು ಕರ್ನಾಟಕ ರಾಜ್ಯ ಪೌರ ನೌಕರ ಬೆಳಗಾವಿ ಜಿಲ್ಲೆ ಉಪಾಧ್ಯಕ್ಷರಿಂದ ಸುಖದೇವ್ ಶಿಂದೆ ಅವರು ಒಂದು ಮನವಿ ಮಾಡಿಕೊಳ್ತೇವೆ. ಮನವಿ ಕೊಡೋಕ್ಕೆ ಯಾರು ಬರತ್ತನ್ರಿ? ಇಲ್ಲ, ಈಗ ಎಲ್ಲ ಆಲ್ಮೋಸ್ಟ್ ಕೊಟ್ಟಿದ್ದೇವೆ ರೀ. ಸ್ಥಳೀಯ ಸಂಸ್ಥೆ ಮುಂದೆ ಕೂತಾಗನ ಬಂದವ್ರಿಗೆ ಕೊಡಬೇಕನ್ನೋ ಉದ್ದೇಶ.